ಸ್ಟಿಲ್ ನನಗೆ ಆ ವಿಂಡ್ ಬಫೆಟಿಂಗ್ ಅನ್ನೋದು ನನಗೆ ಹೆಲ್ಮೆಟಲ್ಲಿ ಫೀಲ್ ಆಗ್ತಿದೆ. ಸ್ಟಿಕ್ಕರ್ ಇಂಟಿಗ್ರೇಟೆಡ್ ಸ್ಟಿಕ್ಕರ್ ಇದು, ನೈಸ್. ಸೊ ನೀವು ಲುಕ್ಸ್ ನೋಡೋಂಗಿದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ದ ಬೀಕ್ ನಿಮಗೆ ಲೈಟ್ಸ್ ಡಿಸೈನ್ ಕೂಡ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ, ನೈಟಲ್ಲಿ ಅವರು ಟೆಸ್ಟ್ ಮಾಡಿರೋದಲ್ಲ. ಸೊ ದಟ್ ವಿಲ್ ಲುಕ್ ಮಚ್ ಬೆಟರ್ ಟು ಬಿ ಆನೆಸ್ಟ್. ಬಿಕಾಸ್ ಏನಕ್ಕಂದರೆ ನಿಮಗೆ ಲೈಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ADV ಬೈಕ್ಸಲ್ಲಿ. ನೀವು ಆಕ್ಸಿಲರಿ ಲೈಟ್ಸ್ ಹಾಕೋ ಬದಲು ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇರುತ್ತಲ್ವ. ಸೊ ದಟ್ ವಿಲ್ ಲುಕ್ ಮಚ್ ಬೆಟರ್. ಆ್ಯಂಡ್ ನಿಮಗೆ ಏರ್ ಫಿಲ್ಟ್ರ್ ಇದೆಲ್ಲ ಹೋಗಿರೋದು ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ದಿಸ್ ಥಿಂಗ್ ನಿಮಗೆ ಈ ಬೈಕಲ್ಲಿ ನಿಮ್ಗೆ ಓಲ್ಡರ್ ಜನ್ರೇಷನ್ ಬೈಕ್ಸಲ್ಲಿ ತೊಗೊಂಡ್ರೆ ನಿಮಗೆ ಸಸ್ಪೆನ್ಷನ್ ಪ್ಲೇ ಅನ್ನೋದು ತುಂಬ ಜಾಸ್ತಿ ಆಗಿರುತ್ತೆ. ಏನಕ್ಕೆ ಅಡ್ವಾಂಟೇಜ್ ಅದು ಅಂತ ಹೇಳಿದ್ರೆ ನಿಮಗೆ ಓಲ್ಡ್ ಬೈಕ್ಸಲ್ಲಿ ನಿಮಗೆ ಬಾಟಮ್ ಔಟ್ ಆಗಿಬಿಡೋದು. ಸೊ ಇದರಲ್ಲಿ ನಿಮ್ಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಒನ್ ಆಫ್ ದ ಪ್ಲಸ್ ಪಾಯಿಂಟ್ಸ್. ಆ್ಯಂಡ್ ಇಟ್ ವಿಲ್ ಆಬ್ವಿಯಸ್ಲಿ ಕಮ್ ವಿತ್ ಆಲ್ DRL ಸೆಟಪ್. ಆ್ಯಂಡ್ ನಿಮಗೆ TFT ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಇದೆ. ಆ್ಯಂಡ್ ನಿಮಗೆ ಲಾಸ್ಟ್ ಬೈಕಲ್ಲಿ ನೀವು ಹೈವೇಲಿ ನೀವು ಡ್ರೈವಿಂಗ್ ಟೆಸ್ಟ್ ಡ್ರೈವ್ ಮಾಡಬೇಕಾದ್ರೆ ನಿಮ್ಗೆ ಆ ವಿಂಡ್ಶೀಲ್ಡ್ ಇರೋದು ಒಂದೇ, ಇಲ್ಲ ಅಂದ್ರೂ ಒಂದೇ. ಬಟ್ ಈ ಥರ ನಿಮಗೆ ತುಂಬ ಹೈಟಾಗಿ ಕೊಟ್ಟಿದ್ದಾರೆ. ಸೊ ಈ ಎಷ್ಟೊಂದು ಜನ ಕೇಳ್ತಿರ್ತಾರೆ ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ, ಸೊ ನಿಮಗೆ ವಿಂಡ್ ಬಂದು ಗೋಡೆ ಥರ ಕಟ್ಬಿಟ್ರೆ ಗಾಡಿ ಒಂದು ವಿಂಡ್ ಬಫೆಟಿಂಗ್ ತುಂಬ ಹೊತ್ತಾಗುತ್ತಲ್ವ. ಸೊ ಅದು ನಿಮಗೆ ಅದು ನೀಟಾಗಿ ವಿಂಡ್ನ ಡೈರೆಕ್ಟ್ ಮಾಡೋದಕ್ಕೆ ಅದಿರೋದು. ಆ್ಯಂಡ್ ನಿಮಗೆ ಲುಕ್ಸ್ ನೋಡೋಂಗಿರೋ ನನಗೆ ಓಲ್ಡರ್ ಜನ್ರೇಷನ್ 390ಕ್ಕಿಂತ ನನಗೆ ಓಲ್ಡರ್ ಜನ್ರೇಷನ್ಸ್ ನನಗೆ ಅಷ್ಟು ಇಷ್ಟ ಇಲ್ಲ ಡಿಸೈನ್. ಬಟ್ ಈ ಬೈಕ್ನ ನಾನು ದ ಮೊಮೆಂಟ್ ನಾನು ಆ ಫೋಟೋಸ್ ನೋಡಿದ ತಕ್ಷಣ ದಿಸ್ ಲುಕ್ಸ್ ಸೋ ಗುಡ್. ಬಿಕಾಸ್ ನಿಮಗೆ ಏನು ಎಲ್ಡರ್ ಸಿಬ್ಲಿಂಗ್ಸ್ ಇದೆಯೋ 890 1290 R ಅದೆಲ್ಲ ನಿಮಗೆ ತುಂಬ ಚೆನ್ನಾಗಿ ನೀಟಾಗಿ ಇಂಟಿಗ್ರೇಟ್ ಮಾಡಿ ಆ DNA ತೊಗೊಂಬಂದು ಈ ಗಾಡಿಯಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಬೀಯಿಂಗ್ ಆ್ಯನ್ LC4 ಇಂಜನ್ ಇದು ನಿಮಗೆ ಏನು ಜನ್ರೇಷನ್ 3 ಡ್ಯೂಕ್ 390ಅಲ್ಲಿ ಬಂದಿದೆಯೋ ಅದೇ ಇಂಜನ್ನ ಇದರಲ್ಲೂ ಕೊಟ್ಟಿದ್ದಾರೆ. ಬಟ್ ನಿಮಗೆ ಗೇರಿಂಗ್ ಅಂದರೆ ಸ್ಪ್ರಾಕೆಟಿಂಗ್ ಬಂದು ಚೇಂಜ್ ಮಾಡಿರ್ತಾರೆ. ಬಿಕಾಸ್ ದಿಸ್ ಶುಡ್ ಹ್ಯಾವ್ ಮಚ್ ಬೆಟರ್ ಕ್ರೂಸಿಂಗ್ ಸ್ಪೀಡ್. ಆ್ಯಂಡ್ ನಿಮಗೆ ಲೋ ಆ್ಯಂಡ್ ಟಾರ್ಕ್ ಅನ್ನೋದು ಈ ಬೈಕಲ್ಲಿ ತುಂಬ ಇಂಪಾರ್ಟೆಂಟು. ನಿಮ್ಗೆ ಹಳೇ ವೆರ್ಷನ್ ಬೈಕ್ಸಲ್ಲೆಲ್ಲ ನಿಮಗೆ ಲೋ ಆ್ಯಂಡ್ ಟಾರ್ಕ್ ಅನ್ನೋದು ತುಂಬ ಕಮ್ಮಿ ಸಿಗ್ತಿರುತ್ತಲ್ವ. ಆ ಥರ ಅಡ್ವಾಂಟೇಜ್ ಏನು ಅಂದರೆ ಈ ಬೈಕಲ್ಲಿ ನಿಮ್ಗೆ ಲೋ ಆ್ಯಂಡ್ ಟಾರ್ಕ್ ಇಂಪ್ರೂವ್ ಮಾಡಿದರೆ ಇಲ್ಲ ಅಂತ ನೋಡ್ಬೋದು. ಆ್ಯಂಡ್ ನಿಮಗೆ ವಿಂಡ್ ಬಫೆಟಿಂಗು, ನಿಮಗೆ ಓಲ್ಡ್ ಬೈಕಲ್ಲಿ ಮಿರರ್ಸ್ ಕೂಡ ಅಷ್ಟೇ, ಮಿರರ್ ಅಷ್ಟು ಯೂಸ್ ಇರೋಲ್ಲ. ನೀವು ಜಾಕೆಟೆಲ್ಲ ಹಾಕ್ಕೊಂಡ್ರೆ ಅರ್ಧಕ್ಕರ್ಧ ಮಿರರ್ ಅದೇ ಕವರ್ ಆಗಿಬಿಡೋದು. ಸೊ ಅದೆಲ್ಲ ಒಂದು ಈ ಬೈಕಲ್ಲಿ ಡಿಸೈನ್ ಮಾಡಿರೋದಂತ ನೋಡ್ಬೋದು. ಆ್ಯಂಡ್ ಪ್ಲಾಸ್ಟಿಕ್ ಕ್ವಾಲಿಟಿ ಕೂಡ ಇದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರು ಅನ್ಕೋತೀನಿ. ಆ್ಯಂಡ್ ನಿಮಗೆ ಎಷ್ಟೊಂದು ಜನಕ್ಕೆ ಅಂಡರ್ಬೆಲ್ಲಿ ಎಕ್ಸಾಸ್ಟಲ್ಲಿ ನೀರು ಹೋಗ್ಬಿಡುತ್ತೆ ಅಂತೀರ. ದಟ್ಸ್ ಲೈಕ್ ಇದು KTM. ಓಕೆ, ಸೊ ಈ ಬೈಕಲ್ಲಿ ನಿಮ್ಗೆ ಅವರು ಮೈಂಡಲ್ಲಿರುತ್ತೆ, ದೇ ಹ್ಯಾವ್ ಗುಡ್ ಇಂಜಿನಿಯರ್ಸ್ ಇನ್ ದಿಸ್ ಬೈಕ್. ಆ್ಯಂಡ್ ನಿಮಗೆ ಆಫ್ಸೆಟ್ ಸಸ್ಪೆನ್ಷನ್ ಕೂಡ ಕೊಟ್ಟಿದ್ದಾರೆ. ರೇರ್ ಬಂದು ನಿಮಗೆ ರೇರು ಅಡ್ಜಸ್ಟಬಲ್ ಆ್ಯಂಡ್ ಫ್ರಂಟ್ ಅಡ್ಜಸ್ಟಬಲ್. ಸೊ ನಿಮ್ಮ ಲೋಡ್ ಏನಿದೆಯೋ ಬೈಕ್ ಮೇಲೆ ನೀವು ಡ್ರೈವ್ ಮಾಡಬೇಕಾದ್ರೆ ಆ ಲೋಡಿಗೆ ತಕ್ಕನಾಗಿ ನೀವು ಸಸ್ಪೆನ್ಷನ್ನ ಬಂದು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಗೆ ಇದು ಬಂದು ಫುಲ್ TFT ಕಂಟ್ರೋಲ್ ಆಗಿರೋದ್ರಿಂದ ಯು ವಿಲ್ ಗೆಟ್ ಲಾಟ್ ಆಫ್ ಕಂಟ್ರೋಲ್ ಸಿಸ್ಟಮ್ಸ್ ಆಸ್ ವೆಲ್. ಆ್ಯಂಡ್ ಈ ಬೈಕಲ್ಲಿ ಒನ್ ಮೋರ್ ಬಿಗ್ ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಸ್ಪೀಡು ಕಮ್ಮಿ ಜಾಸ್ತಿ ಮಾಡೋದಕ್ಕೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಕ್ವಾಲಿಟಿ ಇಸ್ ಐ ಫೀಲ್ ಇದು ತುಂಬ ಪ್ರೀಮಿಯಮಾಗಿ ಫಿನಿಷ್ ಮಾಡಿದರೆ ಅಂತ ನಾನು ಅನ್ಕೋತೀನಿ. ಸೊ ನಿಮಗೆ ರೈಡಿಂಗ್ ಸೆಟ್ಟಿಂಗ್ಸ್ ನೋಡೋಂಗಿದ್ರೆ ರೈಡ್ ಮೋಡ್ ಬರುತ್ತೆ. ಆ್ಯಂಡ್ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇನ್ನೂ ತುಂಬ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ ನಿಮಗೆ. ಸೊ ನೋಡಿ, ಕ್ರೂಸ್ ಕಂಟ್ರೋಲ್ ಮೋಡ್ ಇದೆ, ಮತ್ತು ನಿಮಗೆ ಮೋಟರ್ ಸೈಕಲ್ಸಲ್ಲಿ ಹೋಗ್ಬೋದು, ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಫುಲ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ಬೋದು. ನಿಮ್ಗೆ ಯಾವುದು ಎಲೆಕ್ಟ್ರಾನಿಕ್ಸ್ ಬೇರೆ ಸಿಬ್ಲಿಂಗ್ಸ್ ಜೊತೆ ಇದೇನೂ ಮಿಸ್ ಆಗ್ತಿಲ್ಲ. ಸೊ ಆಲ್ ದ ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ದಾರೆ. ಅಬೌವ್ ದಟ್ ನಿಮಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆ್ಯಂಡ್ ಮಿರರ್ ವಿಸಿಬಿಲಿಟಿ ಅದೆಲ್ಲ ನಾನು ನಿಮಗೆ ರೈಡಿಂಗ್ ಮಾಡಬೇಕಾದ್ರೆ ಮಾತಾಡ್ತೀನಿ, ಏನು ಹಾರ್ಸ್ ಪವರ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಿದೆ, ಟೈರ್ ಗ್ರಿಪ್ಸ್ ಹೆಂಗಿದೆ, ಆ್ಯಂಡ್ ನಿಮಗೆ ಸ್ಮೂತಾಗಿ ಇಂಜನ್ ರನ್ನಿಂಗ್ ಇದೆಯಾ ಇಲ್ವಾ, ಆ್ಯಂಡ್ ನಿಮ್ಗೆ ಸೀಟ್ ಕಂಫರ್ಟ್ ಹೆಂಗಿದೆ. ಬಿಕಾಸ್ ಸೀಟು ಒಂದು ಗಾಡೀಲಿ ಸಾಫ್ಟ್ ಕುಷನಿಂಗ್ ಇರ್ಬೋದು. ಬಟ್ ಏನಂದರೆ ಅಬೌವ್ ಇಫ್ ಯು ಆರ್ 5'11" ಅಬೌವ್, ಸೊ ಸೀಟ್ ಬಂದು ನಿಮಗೆ ಅಕಾಮಡೇಟ್ ಮಾಡಬೇಕು, ಹಿಂದೆ ಮುಂದೆ ಮೂವ್ ಮಾಡೋಕ್ಕೆ ಸ್ಪೇಸ್ ಇರಬೇಕು ನಿಮ್ಗೆ ಒಂದು ಅಡ್ವೆಂಚರ್ ಬೈಕಲ್ಲಿ. ಆ್ಯಂಡ್ ನಿಮಗೆ ನಿಂತ್ಕೊಂಡು ಓಡಿಸೋದಕ್ಕೆ ಹೆಂಗಿರುತ್ತೆ, ಆಫ್ ರೋಡಲ್ಲಿ ನೀವು ಚೆನ್ನಾಗಿ ಕಂಫರ್ಟಬಲಾಗಿ ನಿಂತ್ಕೋಬೋದಾ. ಇಲ್ಲಾಂದರೆ ನಿಮಗೆ ಈ ವಿಂಡ್ಶೀಲ್ಡ್ ಬಂದು ಸಿಟೀಲಿ ಟ್ರಾಫಿಕಲ್ಲೆಲ್ಲ ಓಡಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ ನಿಮಗೆ ಫ್ರಂಟ್ ಟೈರ್ ಬಂದು ಎಲ್ಲಿದೆ ಅಂತ ಕಾಣಿಸಲ್ಲ. ಸೊ ಅದೆಲ್ಲ ಹೆಂಗಿದೆ ಅಂತ ದೊಡ್ಡ ವಿಂಡ್ಶೀಲ್ಡ್ ಹಾಕಿರ್ಬೇಕಾದ್ರೆ ಅದನ್ನು ಟೆಸ್ಟ್ ಮಾಡಬೇಕು. ಆ್ಯಂಡ್ ಹಿಯರ್ ಇಸ್ ಅ ಪಾಯಿಂಟ್ ಫಾರ್ ಮೌಂಟಿಂಗ್. ನಿಮಗೆ GPS ಮೌಂಟ್ಸ್ ಎಲ್ಲ ಹಾಕಬೇಕಂದ್ರೆ ನಿಮಗೆ ಇಲ್ಲಿ ಪಾಯಿಂಟ್ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಈ ಬೈಕ್ಸಲ್ಲಿ ಇದು ನೋಡಿದ್ರೆ ಚಾರ್ಜಿಂಗ್ ಪಾಕೆಟ್ ಕೂಡ ಸೈಡಲ್ಲೇ ಕೊಟ್ಟಿದ್ದಾರೆ. ಸೊ ಇದು C to C ಚಾರ್ಜಿಂಗ್ ಪಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ದಟ್ಸ್ ವೆರಿ ನೈಸ್ ಆಫ್ ಲೈಕ್
ಇಟ್ಸ್ ಎ ಬೇಸಿಕ್ ಥಿಂಗ್. ನಾವು ಎಲ್ಲ ಗಾಡೀಲಿ ಅದು ಬರಬೇಕು ಅಡ್ವೆಂಚರ್ ಬೈಕ್ಸಲ್ಲಿ. ಆ್ಯಂಡ್ ನಿಮಗೆ ಓವರಾಲ್ ಲುಕ್ಸ್ ನೋಡೋಂಗಿದ್ರೆ ಕೂಡ ನಿಮಗೆ ಫ್ಲ್ಯಾಟ್ ಸೀಟ್ ಅನ್ನೋದು ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಮಚ್ ಮೋರ್ ಎಕ್ಸ್ಟೆಂಡೆಡ್. ಇದು ನೀವು ಎಕ್ಸ್ಟ್ರಾ ಟೈಲ್ ಕೊಟ್ಟಿರೋದು ಅಡ್ವಾಂಟೇಜ್ ಏನು ಅಂದರೆ ನೀವು ಬ್ಯಾಗ್ಸ್ನ ಹಿಂಗೆ ಇಡೋ ಬದಲು ಹಿಂಗೆ ಕೂಡ ಇಡ್ಬೋದು. ಸೊ ನಿಮಗೆ ಗ್ರ್ಯಾಬ್ ರೈಲ್ಸ್ ಬಂದು ತುಂಬ ವೈಡ್ ಆಗಿರೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ನೀವು ಬ್ಯಾಗ್ಸ್ನ ಬಂದು ಜಾಸ್ತಿ ಲಗೇಜ್ ಪ್ಲೇಸ್ ಮಾಡ್ಬೋದು. ಸೊ ನೋಡಿ ಇವಾಗ ನಿಮಗೆ ಇದರಲ್ಲಿ ಏನೇನು ತೋರಿಸ್ತಿದೆ ಅಂದರೆ ಇಟ್ಸ್ ಹ್ಯಾವಿಂಗ್ 29 ಕಿಲೋಮೀಟ್ರ್ ಮೈಲೇಜ್ ಕ್ಲೈಮ್ ಮಾಡ್ತಾರೆ. ಐ ಥಿಂಕ್ ದಟ್ಸ್ ಡೌಟ್ಫುಲ್. ಮತ್ತು ನಿಮಗೆ ಮ್ಯಾಕ್ಸ್ ಪವರ್ ಬಂದು 44 ಹಾರ್ಸ್ ಪವರ್ 39 ನ್ಯೂಟನ್ ಮೀಟರ್ ಟಾರ್ಕ್ ಅಟ್ 6500. ಆ್ಯಂಡ್ ಸೊ ನಿಮಗೆ ಮ್ಯಾಕ್ಸ್ ಟಾರ್ಕ್ ಬಂದು 6500 7000 RPM ಅಲ್ಲಿ ಬಂದ್ಬಿಡುತ್ತಲ್ವ. ಸೊ ಅದು ನಿಮ್ಗೆ ಅಡ್ವಾಂಟೇಜ್ ಏನು ಅಂದರೆ ಇಟ್ಸ್ ಸ್ಟಿಲ್ ಹೈ ರೇವಿಂಗ್ ಇಂಜಿನ್ ಅಂತಲೇ ಹೇಳ್ಬೋದು. ಬಿಕಾಸ್ ನಿಮಗೆ ಹೈ ರೇವಿಂಗ್ ಎಷ್ಟು ಆಗುತ್ತೋ ನಿಮ್ಗೆ ಅಷ್ಟು ಟಾರ್ಕ್ ಅನ್ನೋದು ಹೆಂಗಂತೀರ ಅಷ್ಟು ಡೆಲಿವರ್ ಮಾಡೋದು. ಅದು ಹೆಂಗಿರುತ್ತೆ ಅಂದರೆ ನಿಮಗೆ ಇವಾಗ ಆಫ್ ರೋಡಲ್ಲಿ ನೀವು ಜಾಸ್ತಿ ಎಕ್ಸ್ಲೇಟ್ರ್ ಕೊಟ್ಟರೆ ಸುಮ್ಮನೆ ವೀಲ್ ಸುತ್ತುತ್ತೆ ಹೊತ್ತು ನಿಮಗೆ ಬಂದು ಟ್ರ್ಯಾಕ್ಷನ್ ಅನ್ನೋದು ಪ್ರೂವ್ ಆಗೋಲ್ಲ. ಸೊ ಟ್ರ್ಯಾಕ್ಷನ್ ಪ್ರೊವೈಡ್ ಮಾಡೋದಕ್ಕೆ ನೀವು ಬೆಸ್ಟ್ ಟೈರ್ಸ್ನ ಹಾಕಬೇಕಾಗತ್ತೆ. ಆ್ಯಂಡ್ ನಿಮಗೆ ಪವರ್ ನೋಡೋಂಗಿರೋ 44 ಹಾರ್ಸ್ ಪವರ್ ಬರುತ್ತೆ. ಇಟ್ಸ್ ಸೇಮ್ ಆ್ಯಸ್ ಡ್ಯೂಕ್ 390 LC4 ಇಂಜನ್. ಸೊ ಯಾ ನೋಡಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 14 ಲೀಟರ್ಸ್ ಇರುತ್ತೆ. ಆ್ಯಂಡ್ ನಿಮಗೆ ಆಬ್ವಿಯಸ್ಲಿ ಸ್ಪ್ಲಿಟ್ ಸ್ಟೀಲ್ ಟ್ರೆಲಿಸ್ ಫ್ರೇಮ್ ಬರುತ್ತೆ. ನನಗೇನು ಡಿಸಡ್ವಾಂಟೇಜ್ ಅಂತ ಫೀಲ್ ಆಗುತ್ತೆ ಅಂದರೆ ಅಫ್ಕೋರ್ಸ್ ಬೀಯಿಂಗ್ ಆ್ಯನ್ KTM ನಿಮಗೆ ಎರಡೇ ಕಲರ್ ಆಪ್ಷನ್ಸ್ ಬರೋದು. ಸೊ ಒಂದು ಆರೆಂಜ್ ಬರುತ್ತೆ ಇಲ್ಲ ವೈಟ್ ಬರುತ್ತೆ. ಅದರ್ ದ್ಯಾನ್ ದಟ್ ನಿಮಗೆ ಬೇರೆ ಕಲರ್ಸ್ ಸಿಗೋಲ್ಲ. ಆ್ಯಂಡ್ ನಿಮಗೆ ವೀಲ್ ಬಂದು ನಿಮಗೆ 90 21 ಇಂಚ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಅದೊಂದು ಅಡ್ವಾಂಟೇಜು. ಆ್ಯಂಡ್ ನಿಮಗೆ 230 mm ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತಲ್ವ. ಸೊ ಅದು ನಿಮಗೆ ಮೇಜರ್ ಅಪ್ಗ್ರೇಡ್ ಅಂತ ಹೇಳ್ಬೋದು ಲಾಸ್ಟ್ ಬೈಕಿಂದ. ಏನಕ್ಕೆ ನೀವು ಚಿಕ್ಕ ಗ್ರಾವಲ್ಲು ರೋಡ್ಸಲ್ಲಿ ಆ ಥರ ಗಾಡಿ ಓಡಿಸ್ತಿದ್ರೆ ನಿಮಗೆ ಒಳ್ಳೆ ಅಡ್ವಾಂಟೇಜ್ ಅನ್ನೋದು ಸಿಗುತ್ತೆ. ಏನಕ್ಕಂದರೆ ಆ ಸ್ಟೆಬಿಲಿಟಿ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ಆದಷ್ಟು. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಿಮಗೊಂದು ನಾರ್ಮಲ್ ರೋಡ್ ಬೈಕ್ ಓಡಿಸೋದಕ್ಕೆ ಮತ್ತು ನೀವು ಏನಂತೀರ ಈ ಬೈಕ್ ಓಡಿಸೋದಕ್ಕೂ ಡಿಫ್ರೆನ್ಸು ಅಡ್ವೆಂಚರ್ ಬೈಕು. ಸೊ ಅದು ನಿಮಗೆ ಅಡ್ವಾಂಟೇಜ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ ದಿಸ್ ಇಸ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ದ ಶೋರೂಮ್. ಆ್ಯಂಡ್ ನಿಮಗೆ ಈ ಬೈಕ್ಸಲ್ಲೆಲ್ಲ ಏನಿರುತ್ತೆ ಅಂದರೆ ಸೊ ಈ ಬೈಕಲ್ಲಿ ಪ್ರಾಬ್ಲಮ್ ಇದ್ದಿದ್ದು ನಿಮಗೆ ವಾಟ್ ಯು ಸೇ ನಿಮ್ಗೆ ಇಂಜನ್ ಲೋ ಆ್ಯಂಡ್ ಟಾರ್ಕ್ ಕಮ್ಮಿ ಇತ್ತು. ಆ್ಯಂಡ್ ನಿಮಗೆ ವೈಬ್ರೇಷನ್ ಫುಟ್ ಪೆಕ್ಸಲ್ಲಿ ಕೈಯಲ್ಲಿ ಬಂದು ವೈಬ್ರೇಷನ್ ಇತ್ತು. ಆ್ಯಂಡ್ ಅಪಾನ್ ದಟ್ ನಿಮಗೆ ವಿಂಡ್ಶೀಲ್ಡ್ ಅನ್ನೋದು ಚಿಕ್ಕದಾಯಿತು. ಸೊ ಇದನ್ನೆಲ್ಲ ರೆಕ್ಟಿಫೈ ಮಾಡೋಕ್ಕೆ ದಿಸ್ ಪೀಪಲ್ ಹ್ಯಾವ್ ಇನ್ಕ್ರೀಸ್. ನಾವು ಲೇಟೆಸ್ಟ್ ಜನ್ರೇಷನಲ್ಲಿ ನಿಮಗೆ ಟಾಲ್ ವಿಂಡ್ ಸ್ಕ್ರೀನ್ ಕೊಟ್ಟಿದ್ದಾರೆ, ಸ್ಪೋಕ್ ವೀಲ್ಸ್ ಕೊಟ್ಟಿದ್ದಾರೆ. ಸ್ಪೋಕ್ ವೀಲ್ಸಲ್ಲಿ ಅದು ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅದೊಂದು ಅಡ್ವಾಂಟೇಜು. ಈ ಬೈಕಲ್ಲಿ ನೋಡಿದ್ರೆ ನಿಮ್ಗೆ ಅಲಾಯ್ ಬರುತ್ತೆ. ಅಲಾಯ್ ಇಸ್ ನಾಟ್ ವೆರಿ ಗುಡ್ ಫಾರ್ ಆಫ್ ರೋಡಿಂಗ್. ಸೊ ಮಾಡದೇ ಇರೋದು ಅಂತ ಏನೂ ಇಲ್ಲ, ಮಾಡುತ್ತೆ. ಬಟ್ ಸಡನ್ನಾಗಿ ನಿಮ್ಗೇನಾದರೂ ಒಂದು ಕಲ್ಲು ಜೋರಾಗಿ ಹೊಡಿತು ಅಂದರೆ ಅಲಾಯ್ ಕ್ರ್ಯಾಕ್ ಆಗೋಗುತ್ತೆ ಅಷ್ಟೇ. ಯು ಕಾಂಟ್ ಡ್ರೈವ್ ದ ಬೈಕ್. ಅದಾದಮೇಲೆ ಅದು ಏನಾದರೂ ಒಂದ್ಸಲಿ ಕ್ರ್ಯಾಕ್ ಆಯಿತು ಅಂದರೆ ದಟ್ಸ್ ಆಲ್. ನೀವು ಫುಲ್ ಅಲಾಯ್ ಸೆಟ್ನೇ ಚೇಂಜ್ ಮಾಡಬೇಕಾಗುತ್ತೆ. ಆ್ಯಂಡ್ ನೀವು ಸ್ಪೋಕ್ಸಲ್ಲಿರೋ ಅಡ್ವಾಂಟೇಜ್ ಏನು ಅಂದರೆ ಸ್ಪೋಕ್ ವೀಲ್ಸ್ಗೆ ಹೋಗೋದು. ಆಫ್ ರೋಡ್ ಬೈಕ್ಸಲ್ಲಿ ಏನಕ್ಕೆ ಸ್ಪೋಕ್ ವೀಲ್ಸ್ನ ಪ್ರಿಫರ್ ಮಾಡ್ತಾರೆ ಅಂದರೆ ನಿಮಗೆ ಸ್ಪೋಕ್ ವೀಲ್ಸ್ ಬಂದು ನೀವೇನಾದರೂ ಸಡನ್ ಇಂಪ್ಯಾಕ್ಟ್ ಏನಾದರೂ ಟೈರ್ ತೊಗೋತು ಅಂದರೆ ದಟ್ ವಿಲ್ ಹ್ಯಾವ್ ಎ ಬೆಂಡ್. ಸೊ ನೀವು ಬೆಂಡನ್ನ ತೆಗೆದುಬಿಟ್ಟು ಗಾಡಿ ಓಡಿಸ್ಬೋದು. ಬಟ್ ವೇರಾಸ್ ಅಲಾಯ್ ಇದ್ದರೆ ನಿಮಗೆ ಓಡ್ಸೋಕ್ಕಾಗಲ್ಲ. ಇಟ್ ವಿಲ್ ಸಿಂಪ್ಲಿ ಜಸ್ಟ್ ಗಾನ್ ಅಷ್ಟೇ. ನೀವು ಟೋ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಈ ವೀಲ್ಸ್ನ ನೀವು ಎಷ್ಟೊಂದು ಜನ ಹಿಮಾಲಯನ್ ಓನರ್ಸ್ ಕೂಡ ಇರ್ತಾರೆ, ಈ ವೀಲ್ಸ್ನೆಲ್ಲ ಹಿಮಾಲಯನಲ್ಲಿ ಫಿಟ್ ಆಗುತ್ತಾ ಅಂತ. ಅಫ್ಕೋರ್ಸ್ ದೇ ವಿಲ್ ಬಿ ಆಸ್ಕಿಂಗ್. ಆ್ಯಂಡ್ ನಂಗೆ ಆ ಕ್ವಶನ್ಗೆ ನನಗೆ ಆನ್ಸರ್ ಗೊತ್ತಿಲ್ಲ. ಆ್ಯಂಡ್ ದ ಡಿಸೈನ್ ಪಾರ್ಟ್ ಆಲ್ಸೋ ನೀವು ಗಾಡಿ ಒಳಗಡೆ ಶೋರೂಮಲ್ಲಿ ನಿಂತಿದೆ ನೋಡಿ. ಸೊ ಗಾಡಿ ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಗಾಡಿ ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಪ್ಲಾಸ್ಟಿಕ್ ಕ್ವಾಲಿಟಿ ಆಲ್ಸೋ ಇಟ್ ಈಸ್ ಪ್ರೂವನ್ ಓವರ್ ಟೈಮ್. ನಿಮ್ಗೆ ಯಾವ ಹೊಸ ಬ್ರ್ಯಾಂಡ್ ಅಲ್ಲ KTM. ಇಟ್ಸ್ ಆಲ್ಮೋಸ್ಟ್ ದೀನ್ ಬೇರ್ ಫಾರ್ ಒಂದು 15 ವರ್ಷದಿಂದ ಬ್ರ್ಯಾಂಡ್ ಇದೆ ಇಂಡಿಯಾಲಿ. ಸೊ ಯು ನೋ ಹೌ ದ ಪ್ಲಾಸ್ಟಿಕ್ ಕ್ವಾಲಿಟಿ ಈಸ್. ಆ್ಯಂಡ್ ರಿಲಯಬಲ್. ನಿಮ್ಗೆ ಒಂದು 6-7 ಇಯರ್ಸ್ ಈಸಿಗೆ ಬರುತ್ತೆ ಇಂಜನ್. ಒಂದು ಲೈಫ್ ಇಂಜನ್ ರಿಮೂವ್ ಮಾಡಿದೆ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 6-7 ಇಯರ್ಸ್ ಕೂಡ ಇಂಜನ್ ಚೆನ್ನಾಗಿ ಬರುತ್ತೆ. ಸೊ ವೆಲ್ ಓವರ್ 10 ಇಯರ್ಸ್ ನೀವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 10 ಇಯರ್ಸ್ಗಿಂತ ಜಾಸ್ತಿ ಗಾಡಿ ಇರೋದು ಕೂಡ ಇದೆ ಎಷ್ಟೊಂದು ಬೈಕ್ಸು. ಆ್ಯಂಡ್ ಅಡ್ವಾಂಟೇಜಸ್ಸು ತುಂಬ ಇದೆ ನಿಮ್ಗೆ. ಅಫ್ಕೋರ್ಸ್ ನಿಮ್ಗೆ KTM 390 ಅಡ್ವೆಂಚರ್ ಫಸ್ಟ್ ಜನ್ರೇಷನಲ್ಲೇ ನಿಮ್ಗೆ ಕರು ಇದೆಲ್ಲ ಕೊಟ್ಟಿದ್ರು. ಸೊ ಹೀಟ್ನ ಚೆನ್ನಾಗಿ ಡಿಸಿಬೇಟ್ ಮಾಡಬೇಕು ಅಂದರೆ, ಯಾಕಂದರೆ ನಿಮಗೆ ಕಂಪ್ರೆಷನ್ ಬಂದು ತುಂಬ ಜಾಸ್ತಿ ಇರುತ್ತಲ್ವ. ಸೊ ಅದು ಅಡ್ವಾಂಟೇಜು. ಸೊ ಇವಾಗ ಗಾಡಿ ಓಡ್ಸೋಕ್ಕೆ ಹೋಗೋಣ ಬನ್ನಿ. ನೋಡಿ ಸ್ಟಾರ್ಟಪ್ ಸೌಂಡ್ ಕೇಳಿಸ್ಕೊಳ್ಳೋಣ ಇವಾಗ. ಸೊ ವಿಲ್ ವೆಯ್ಟ್ ಫಾರ್ ಅವರ್ ಟರ್ನ್ ಫಾರ್ ನಾವು ಗಾಡಿ ಓಡಿಸೋ ತನಕ ವೆಯ್ಟ್ ಮಾಡೋಣ. ಸೊ ಕಂಟಿನ್ಯೂ ಆನ್ ದ ಬೈಕ್ ಸಸ್ಪೆನ್ಷನ್ ಕೂಡ ಚೆನ್ನಾಗಿದೆ ಸಾಫ್ಟಾಗಿ. ಆ್ಯಂಡ್ ನಾನು 5'6" ಇರೋದ್ರಿಂದ 5'6" ಫೀಟ್ ಫ್ಲ್ಯಾಟ್ ಫುಟ್ ಆಗುತ್ತೆ ಅಂದರೆ ನೋಡಿ. ಇವಾಗ ನಾನು ಒಂದು 5'11" ಇದ್ದೀನಿ. ನಂಗೆ ಎರಡೂ ಕಡೆ ಈಸಿಯಾಗಿ ಫ್ಲ್ಯಾಟ್ ಫುಟ್ ಆಗ್ತಿದೆ.
ಸೊ ಬೈಕ್ನ ನೀವು ಫ್ರಂಟ್ ಆ್ಯಂಡ್ ಬ್ಯಾಕ್ ಎಳೆಯೋದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಈಸಿಯಾಗಿ ಎಳಿಬೋದು, ಏನಕ್ಕಂದರೆ ಇದು ಲೈಟ್ ವೆಯ್ಟ್ ಇದೆಯಲ್ಲ. ಸೊ ಬೈಕ್ ನಿಮ್ಗೆ ಇನ್ನೂ ಹಳೆ ಬೈಕಲ್ಲಿ ಏನಿದೆ ಅಂದರೆ ನಿಮಗೆ ಡಿಸ್ಪ್ಲೇ ಎಲ್ಲ ಇಲ್ಲಿಗೆ ಎಂಡ್ ಆಗಿಬಿಡೋದು ಗಾಡಿನೇ. ಸೊ ನೀವು ಗಾಡಿ ಮೇಲೆ ಏನೋ ಒಳ್ಳೆ ಕುದುರೆ ಓಡಿಸೋ ಥರ ಫೀಲಿಂಗ್ ಇರ್ತಿತ್ತು. ಬಟ್ ಈ ಗಾಡೀಲಿ ಏನಂದರೆ ನಿಮ್ಗೆ ವಿಂಡ್ಶೀಲ್ಡ್ ಎಲ್ಲ ದೊಡ್ಡದಾಗಿ ಕೊಟ್ಟಿರೋದ್ರಿಂದ ಅಡ್ವಾಂಟೇಜ್ ಇದೆ. ಸೊ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು ತುಂಬ ಮೇಲಿದೆ. ಆ್ಯಂಡ್ ನಿಮಗೆ ಬ್ಯಾಕ್ ಲೈಟ್ ಸ್ವಿಚಸ್ ಕೊಡ್ತಾರೆ. ಸೊ ಬಜಾಜ್ ಆ್ಯಂಡ್ KTM ಅಲ್ಲಿ ಅದೊಂದು ಅಡ್ವಾಂಟೇಜ್, ನಿಮಗೆ ಬ್ಯಾಕ್ ಲೈಟ್ ಸ್ವಿಚಸ್ ಕೂಡ ಕೊಡ್ತಾರೆ. ಆ್ಯಂಡ್ ಬ್ರೇಕ್ಸ್ ಆರ್ ವೆರಿ ಶಾರ್ಪ್ ಸದ್ಯಕ್ಕೆ. ಸೊ ಗಾಡಿ ಕೂಡ ತುಂಬ ಕಂಫರ್ಟಬಲಾಗಿ ಫೀಲ್ ಆಗ್ತಿದೆ. ಬಟ್ ಸೀಟ್ ಐ ಥಿಂಕ್ ನಿಮಗೆ ಸೀಟು ಒಂದು ಸ್ವಲ್ಪ ಸ್ಟಿಫ್ ಇದೆ ಅಂತ ನನಗೆ ಫೀಲ್ ಆಗ್ತಿದೆ ಪರ್ಸ್ನಲಾಗಿ. ಇನ್ನೊಂದು ಸ್ವಲ್ಪ ಸಾಫ್ಟ್ನೆಸ್ ಇದ್ದೀರಾ ಚೆನ್ನಾಗಿರೋದು ಸೀಟಲ್ಲಿ. ಆಗಿದೆ, ದಟ್ ಈಸ್ ವೆರಿ ಸೀನ್. ಸೊ ಒಂದು ಸ್ವಲ್ಪ ಆಫ್ ರೋಡ್ ಇದೆ, ವಿಲ್ ಟ್ರೈ. ಅಲ್ಲಿ ನಿಂತ್ಕೊಂಡು ಓಡ್ಸೋಕೆ ಕೂಡ ಚೆನ್ನಾಗಿದೆ ಗೈಸ್. ಬೈಕ್ ಈಸ್ ವೆರಿ ನಿಂಬಲ್. ನಿಮಗೆ ಒಂದು ಫಿಂಗರಲ್ಲಿ ಕೂಡ ಬ್ರೇಕ್ನ ತುಂಬ ಈಸಿಯಾಗಿ ಆಪ್ರೇಟ್ ಮಾಡೋ ಥರ ಇದೆ. ಸೊ ನಿಮ್ಗೆ ಅಬೌವ್ 6000 RPM ಇಟ್ ಸ್ಟಾರ್ಟ್ಸ್ ಪುಲ್ಲಿಂಗ್. ಸೊ ತುಂಬ ಸಟಲ್ ಆಗಿದೆ. ಒಂದು ನಿಮಿಷ. ಆ್ಯಂಡ್ ಇವಾಗ ಇನ್ನೊಂದು ಏನು ಟೆಸ್ಟ್ ಮಾಡೋಣ ಅಂದರೆ ಲೋ ಆ್ಯಂಡ್ ಗ್ರಂಟ್ ಹೆಂಗಿದೆ ಅಂತ. 6th ಗೇರ್ ಅರೌಂಡ್ ಒಂದು 40 ಹೋಗ್ತಿದೆ ಅಂದ್ಕೊಳ್ಳಿ. ನಾಕಿಂಗ್ ಬರ್ತಿದೆ. ದಿಸ್ ಇಸ್ ಸ್ಟಿಲ್ ನಾಕಿಂಗ್. ಸೊ ಹಳೆ ಬೈಕಲ್ಲಿ ಏನು ಪ್ರಾಬ್ಲಮ್ ಇತ್ತು ದಟ್ ಈಸ್ ಸ್ಟಿಲ್ ದೇರ್. ಬಟ್ ಅಷ್ಟು ಬ್ಯಾಡ್ ಡಬ್ 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 ಅಂತ ಫುಲ್ ಜರ್ಕ್ ಬರೋ ಥರ ಏನಿಲ್ಲ. ಇಟ್ಸ್ ಸ್ಲೈಟ್ಲಿ ಕಂಟೈನ್ಡ್ ಇವಾಗ. ಸೊ ಸಿನ್ಸ್ ಸ್ಪೀಡೋಮೀಟರ್ ಕಾಣಿಸ್ತಿಲ್ಲ, ಅದಕ್ಕೆ ಐ ಕಾಂಟ್ ಟೆಲ್ ವಾಟ್ ಎಕ್ಸಾಕ್ಟ್ ಸ್ಪೀಡ್ ಅಂತ. ಸೊ ದಿಸ್ ಇಸ್ ಎ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಅಲ್ವಾ, ನಿಮ್ಗೆ ಆಫ್ ರೋಡ್ಸಲ್ಲಿ ಇಟ್ಸ್ ಎ ಸ್ಲೈಟ್ ಅಡ್ವಾಂಟೇಜ್. ಸೊ ಫ್ರಂಟ್ ಒಂದು ಸ್ವಲ್ಪ ಫ್ಲೋಟಿ ಇದೆ ಗೈಸ್. 100 ಅಫ್ಕೋರ್ಸ್ 100ಅಲ್ಲಿ ಇತ್ತು ಬೈಕು. ಬಟ್ ನನಗೆ ಯಾಕೋ ಫ್ರಂಟ್ ಬಂದು ಒಂದು ಸ್ವಲ್ಪ ಫ್ಲೋಟಿ ಇದೆ ಅಂತ ಫೀಲ್ ಆಗ್ತಿದೆ. ಬಿಕಾಸ್ 21 ಇಂಚ್ ವೀಲ್ಸ್ ಬಂದು ನಿಮಗೆ ಇಟ್ಸ್ ನಾಟ್ ಫಾರ್ ಸ್ಪಿರಿಟೆಡ್ ರೈಡಿಂಗ್. ಆ್ಯಂಡ್ ನಿಮಗೆ ಟರ್ನಿಂಗ್ ರೇಡಿಯಸ್ ನೋಡೋಣ ಬನ್ನಿ. ಸೊ ಟರ್ನಿಂಗ್ ಕೂಡ ತುಂಬ ಈಸಿಯಾಗಿ ಆಗುತ್ತೆ. ಆ್ಯಂಡ್ ಹೌ ಇಸ್ ಇಟ್ ಇನ್ ದ ಸಸ್ಪೆನ್ಸ್? ಸೊ ನಿಮಗೆ ಥ್ರಾಟಲ್ ಕ್ಯಾಲಿಬ್ರೇಷನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಸಿಟಿಲಿ ಓಡಿಸೋದು ಇಟ್ ಈಸ್ ಸ್ಟಿಲ್ ಓಕೆ. ನೀವು ಒಂದು ಸ್ವಲ್ಪ ಕ್ಲಚ್ನ ಟ್ಯಾಂಪರ್ ಮಾಡಿದ್ರೆ ಹೋಗುತ್ತೆ. ಬಟ್ ಸ್ಟಿಲ್ ನಿಮಗೆ ರೆಗ್ಯುಲರ್ ಆಗಿ ಗೇರ್ ಶಿಫ್ಟ್ ಮಾಡ್ತಾ ಇರಬೇಕು ಅನಿಸುತ್ತೆ. ಅಲ್ಲಿ ಸೇಮ್ ಪ್ರಾಬ್ಲಮ್ ವಿತ್ ದ ಲಾಸ್ಟ್ ಬೈಕ್. ಸೊ ವೈಬ್ರೇಷನ್ಸ್ ಇಸ್ ವೆಲ್ ಕಂಟೈನ್ಡ್ ಅಂತ ಫೀಲ್ ಆಗ್ತಿದೆ ನಂಗೆ. ಅಷ್ಟು ಫುಟ್ ಪ್ಯಾಗಲ್ಲಿ ವೈಬ್ರೇಷನ್ ಇನ್ನೂ ಗೊತ್ತಾಗ್ತಿದೆ. ಸೊ ಫುಟ್ ಪ್ಯಾಗ್ಸಲ್ಲಿ ಇನ್ನೂ ವೈಬ್ರೇಷನ್ ಇದೆ. ಬಟ್ ಹ್ಯಾಂಡ್ಲ್ ಬರಲ್ಲ ನಂಗೆ ಅಷ್ಟೇನು ವೈಬ್ರೇಷನ್ಸ್ ಇಲ್ಲ. ಆ್ಯಂಡ್ ನಿಮಗೆ ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನಿಮಗೆ ಕ್ಲಚ್ ವೆಯ್ಟ್ ಬಂದು ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ಅಷ್ಟೇನು ವೆಯ್ಟ್ ಅನಿಸಲ್ಲ ಕ್ಲಚ್ಚು. ಆ್ಯಂಡ್ ಮೇನ್ ಥಿಂಗ್ ಐ ವಾಂಟೆಡ್ ಟು ಚೆಕ್ ಇಸ್ ವಿಂಡ್ ಬಫೆಟಿಂಗ್. ನನ್ನ ಹೆಲ್ಮೆಟ್ ಇನ್ನೂ ಒಂದು ಸ್ವಲ್ಪ ಪುಷ್ ಕೊಡ್ತಿದೆ ಅಂತ ಹೇಳ್ಬೋದು. ಐ ಕುಡ್ ಸ್ಟಿಲ್ ಫೀಲ್ ಸ್ಲೈಟ್ ವಿಂಡ್ ಪುಷ್ ಮಾಡ್ತಿರೋದು ಹೆಲ್ಮೆಟಿಗೆ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಇನ್ನೂ ಇದೊಂದು ಸ್ವಲ್ಪ ಗಾಡಿ ಜೊತೆ ಟೈಮ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಸ್ಯಾಡ್ಲಿ ಐ ಡೋಂಟ್ ಹ್ಯಾವ್ ಟೈಮ್ ಟುಡೇ. ಗಾಡಿ ನಿಮ್ಗೆ ಇನ್ನೂ ಡೀಟೇಲ್ಡಾಗಿ ನಾನು ನಿಮ್ಗೆ ವಾಕ್ ಓವರ್ ರೌಂಡ್ ಎಲ್ಲ ಮಾಡಿ ಇನ್ನೂ ಪ್ಲಾಸ್ಟಿಕ್ ಪಾರ್ಟ್ಸ್ ಎಲ್ಲ ಹೆಂಗಿದೆ ಅಂತ ಅದನ್ನೆಲ್ಲ ತೋರಿಸ್ತೀನಿ. ಇಟ್ಸ್ ಲಕ್ಕಿ ಇಫ್ ಸಮನ್ ಬೈಸ್ ಇನ್ ದಿಸ್ ಆರ್ ಗ್ರೂಪ್ ಐ ವಿಲ್ ಬಿ ಹ್ಯಾವಿಂಗ್ ಮಚ್ ಮೋರ್ ಟೈಮ್ ವಿತ್ ದ ಬೈಕ್. ಆ್ಯಂಡ್
ಒನ್ ಮೋರ್. ಆ್ಯಂಡ್ ನಿಮ್ಗೇನು ಫೀಲ್ ಆಗಿದ್ದೀನಿ ಅಂದರೆ, ನಾನು ದ ಮೊಮೆಂಟ್ ಐ ಸ್ಯಾಟ್ ಆನ್ ದ ಬೈಕ್, ಹಳೆ ಬೈಕ್ ಬಂದು ನಿಮಗೆ ನಿಂಬಲ್ ಅನಿಸ್ತಿತ್ತು ನನಗೆ. ಬಟ್ ನಿಮಗೆ ಟರ್ನಿನ್ ಆಗೋದು, ಟರ್ನ್ಔಟ್ ಆಗೋದು ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಸಸ್ಪೆನ್ಷನ್ ಈಸ್ ಸಮಥಿಂಗ್ ಐ ವಾಂಟ್ ಟು ಟೆಸ್ಟ್. ಒಂದು ಸ್ವಲ್ಪ ಪಾಟೋಲ್ಸ್ ಇದೆ, ದೇರ್ ಇಸ್ ಎ ಸ್ಪೀಡ್ ಬ್ರೇಕರ್, ವಿಲ್ ಜಸ್ಟ್ ಸ್ಟ್ಯಾಂಡ್. ನಿಮಗೆ ನಿಂತ್ಕೊಂಡು ಓಡಿಸ್ಬೇಕಾದ್ರೆ ಕೂಡ ನೋಡಿ, ನನಗೆ ಕೈ ಬಂದು ಒಂದು ಸ್ವಲ್ಪ ಬೆಂಡ್ ಆಗಿದ್ದೀನಿ ಅವತ್ತು. ಇಟ್ಸ್ ಪುಟಿಂಗ್ ಮೀನ್ ಎ ಗುಡ್ ಪೊಸಿಷನ್. ಅದು ನಿಮ್ಗೆ ಅಷ್ಟು ಕೆಡ್ದಾಗೆ ಅನ್ಕಂಫರ್ಟೇಬಲ್. ಹಳೆ ಬೈಕಲ್ಲಿ ನಿಮಗೆ ಹ್ಯಾಂಡ್ಲು ಬಂದು ಒಂದು ಸ್ವಲ್ಪ ಕೆಳಗಿರುತ್ತೆ ಇನ್ನು. ಸೊ ಬ್ಯಾಕ್ ಶುಡ್, ಸೊ ಗ್ರಿಪ್ ಕೂಡ ಟೈರ್ಸಲ್ಲಿ ಇಟ್ಸ್ ಓಕೆ. So 100 all is no matter of time, of course. It's already proved engine. So it's already proved engine. So city maneuver ಮಾಡಕ್ಕೆ ತುಂಬ ಚೆನ್ನಾಗಿದೆ ಗೈಸ್. ಸೊ ನೋಡಿ, ಥರ್ಡ್ ಗೇರಲ್ಲಿ ನೀವು ಇನ್ನೂ ಇದು ಮಾಡಬೇಕು. ಆ್ಯಂಡ್ ನಿಮಗೆ ಮಿರರ್ ವಿಸಿಬಿಲಿಟಿ ಕೂಡ ನೋಡಿ, ಕರೆಕ್ಟಾಗಿ ನನ್ನ ಶೋಲ್ಡರ್ ಎಡ್ಜಿಗೆ 2 ಮಿರರ್ ಪ್ಲೇಸ್ ಮಾಡ್ಕೋಬೋದು. ಸೊ ದಟ್ಸ್ ವೆರಿ ಅಡ್ವಾಂಟೇಜಸ್. ಆ್ಯಂಡ್ ನಿಮಗೆ ಮಿರರ್ ಕೂಡ ಇನ್ನೂ ತುಂಬ ಒಂದು ಸ್ವಲ್ಪ ಚೆನ್ನಾಗಿ ವೈಡ್ ವ್ಯೂ ಕೊಟ್ಟಿರೋದ್ರಿಂದ ಚೆನ್ನಾಗಿದೆ. ಆ್ಯಂಡ್ ಐ ಬಿಲೀವ್ ದಿಸ್ ವಿಂಡ್ ಸ್ಕ್ರೀನ್ ಈಸ್ ಡೂಯಿಂಗ್ ಮೋರ್ ದೆನ್ ಎನಫ್ ಜಸ್ಟಿಸ್. ಬಟ್ ಸ್ಟಿಲ್ ನನಗೆ ಆ ವಿಂಡ್ ಬಫೆಟಿಂಗ್ ಅನ್ನೋದು ನನಗೆ ಹೆಲ್ಮೆಟಲ್ಲಿ ಫೀಲ್ ಆಗ್ತಿದೆ. So we'll pull it in first gear. So braking is on point. I am in love with the brakes. Brakes are fantastic. And ನನಗೆ ಹಳೆ ಜನ್ರೇಷನಲ್ಲಿರೋ ಸೊ ಕಾರ್ನರ್ ಸ್ಲೈಟ್, ಇಟ್ಸ್ ಹೋಲ್ಡಿಂಗ್ ದ ಲೈನ್ ವೆಲ್, ಬಟ್ so this is just small time with this bike aste, just to get the feel of how the bike is. And the seat on ಸ್ವಲ್ಪ I could, it could have been better. ಅದೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಿಮಗೆ ಒಂದು ಪಾಯಿಂಟ್ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ವಿಂಡ್ಶೀಲ್ಡ್ ಬಂದು ಟಾಲ್ ಆಗಿರೋದ್ರಿಂದ ಐ ಡೋಂಟ್ ನೋ ವೇರ್ ಮೈ ಫ್ರಂಟ್ ವೀಲ್ ಇಸ್ ಸ್ಟ್ಯಾಂಡಿಂಗ್. ಸೊ ದಟ್ಸ್ ಹೌ ಇಟ್ ಈಸ್. ನಾನು ನಿಮಗೆ ನನ್ನ ಗಾಡೀಲಿ ಹೋಗ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ, ಬಿಕಾಸ್ ದೆರ್ ಆರ್ ಮೆನಿ ಪೀಪಲ್ ವೈಟಿಂಗ್ ಫಾರ್ ದಿಸ್ ಬೈಕ್. ಆ್ಯಂಡ್ ರೇಡಿಯೇಟರ್ ಫ್ಯಾನ್ ಈಸ್ ಆನ್, ವಿಲ್ ಸಿ ದ್ಯಾಟ್. Hello guys, we are back on our bike and KTM 390 Adventure R just test drive ಮಾಡಿದ್ದು. ಬೈಕ್ ಈಸ್ ಆಸಮ್. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ ಎಕ್ಸ್ಪೆಕ್ಟೇಷನ್ಸ್ ಏನು ರೀಚ್ ಆಗಿಲ್ಲ ಅಂತ ನಾನು ಫೀಲ್ ಆಗ್ತೀನಿ. ಅಂದರೆ ಹಳೆ ಜನ್ರೇಷನ್ ಬೈಕಲ್ಲಿ ನಿಮಗೆ ಏನು ಚೆನ್ನಾಗಿತ್ತು ಅಂತ ನನಗೆ ಫೀಲ್ ಆಗ್ತಿತ್ತು ಅಂದರೆ ದ ನಿಂಬಲ್ನೆಸ್ ಆಫ್ ದ ಬೈಕ್. ನಿಮಗೆ ಹೆಂಗಂದ್ರೆ ಒಂದು
ನೇಕೆಡ್ ಬೈಕ್ನ ತೊಗೊಂಡು ಒಂದು ಅಡ್ವೆಂಚರ್ ಬೈಕ್ನ ಮಾಡಿದ್ರೆ ನಿಮ್ಗೆ ಏನು ಹ್ಯಾಂಡ್ಲಿಂಗ್ ಸಿಗುತ್ತೋ ದಟ್ ಈಸ್ ವೆರಿ ವೆಲ್ ಗುಡ್. ಅದರಲ್ಲಿ ತುಂಬ ಚೆನ್ನಾಗಿತ್ತು. ವೇರಸ್ ಇನ್ ದಿಸ್ ಬೈಕ್ ನಾನೇನು ಫೀಲ್ ಆಗ್ತೀನಿ ಅಂದರೆ ಇಟ್ ಈಸ್ ರೆಡ್ಯೂಸ್ಡ್. ಸೊ ಅದೊಂದು ಚಿಕ್ಕ ಡಿಸಡ್ವಾಂಟೇಜ್ ಅಂತ ನಾನು ಫೀಲ್ ಆಗ್ತೀನಿ. ಬಟ್ ನಿಮ್ಗೆ ಅಡ್ವಾಂಟೇಜ್ ಏನು ಅಂದರೆ ಆಫ್ ರೋಡ್ಸಲ್ಲಿ ಈ ಬೈಕಲ್ಲಿ ನನಗೇನು ಫೀಲ್ ಆಗುತ್ತೆ ಅಂದರೆ ದಟ್ ಈಸ್ ಸ್ಲೈಟ್ಲಿ ಮಿಸ್ಸಿಂಗ್ ಸಮ್ ವಾಟ್. ಹ್ಯಾಂಡ್ಲಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನನಗೆ ಹಳೆ ಬೈಕ್ ಇಷ್ಟ ಆಗಿತ್ತು ಅಂತ ಹೇಳ್ಬೋದು. ಬಟ್ ಕಮ್ ಆನ್, ದಿಸ್ ಇಸ್ ಗೆಟಿಂಗ್ 21 ಇಂಚ್ ವೀಲ್, ಸೊ ದಟ್ ಈಸ್ ಲಿಟಲ್ ಎಕ್ಸ್ಪೆಕ್ಟೆಡ್. ಏನಂದರೆ ಒಂದು 19 ಇಂಚ್ ವೀಲ್ ಇದ್ದಿದ್ರೆ ಮಾತ್ರ ಪರ್ಫೆಕ್ಟ್ ಹ್ಯಾಂಡ್ಲಿಂಗ್ ಬೈಕ್ ಇದು. ಒಂದು ಅಡ್ವೆಂಚರ್ ಬೈಕಿಗೆ ಇಷ್ಟು ಚೆನ್ನಾಗಿ 21 ಇಂಚ್ ಬೈಕ್ನ ಬಂದು ಇಷ್ಟು ಚೆನ್ನಾಗಿ ಹ್ಯಾಂಡ್ಲಿಂಗ್ ಆಗುತ್ತಂತ ಇಟ್ಸ್ ವೆರಿ ಗುಡ್ ಬೈಕ್. ನಾನು ನಿಮಗೆ ಗ್ರಿಪ್ ಕೂಡ ಅಷ್ಟೇ, ಗ್ರಿಪ್ ಪುಷ್ ಮಾಡೋ ಅಷ್ಟು ನಾನೇನು ಬೈಕ್ನ ಡ್ರೈವ್ ಮಾಡಿಲ್ಲ. ಓಕೆ, ಯುನೋ ದ ಗ್ರಿಪ್ ಅದು ಏನಿತ್ತು ಆಲ್ರೆಡಿ ದಟ್ ಈಸ್ ವೆಲ್ ಎನಫ್ ಫಾರ್ ಸಿಟಿ ರೈಡ್ಸ್. ಆ್ಯಂಡ್ ನಿಮಗೆ ಮಣ್ಣಲ್ಲೆಲ್ಲ ತೊಗೊಂಡೋಗಿ ವಾಂಟ್ ಟು ಪ್ಲೇ ವಿತ್ ದ ಟೈಲ್ ಪುಷಿಂಗ್ ಔಟ್ ಪುಷಿಂಗ್ ಇನ್, ಸೊ ಆ ಥರದ್ದೆಲ್ಲ ಇನ್ನೂ ಓಡಿಸ್ಬೇಕು ಗಾಡಿನ ಬಂದು ಅಟ್ಲೀಸ್ಟ್ ಒಂದು 2-3 hours ಓಡಿಸಿದ್ರೇ ಯು ವಿಲ್ ಹ್ಯಾವ್ ಗುಡ್ ಫೀಲ್ ಆಫ್ ವಾಟ್ ದಟ್ ಬೈಕ್ ಕ್ಯಾನ್ ಡೂ. ಇಟ್ ಶುಡ್ ಹ್ಯಾವ್ ದಟ್ ಪಂಚ್. ಐ ಡೋಂಟ್ ನೋ, ನನಗೆ ಹಳೆ ಬೈಕಲ್ಲಿ ಪಂಚ್ ಚೆನ್ನಾಗಿತ್ತು ಅಂತ ನನಗೆ ಫೀಲ್ ಆಗ್ತಿದೆ. ಸೊ ದ ಓಲ್ಡ್ ಬೈಕ್ ಹ್ಯಾಡ್ ಮೋರ್ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಫ್ರಮ್ ದ ಫ್ರಂಟ್. ಆ್ಯಂಡ್ ಲಾಸ್ಟ್ ಬೈಕಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬ್ರೇಕಿಂಗ್ ಮಾತ್ರ ಸಕ್ಕತ್ತಾಗಿ ಇಂಪ್ರೂವ್ ಆಗಿದೆ. ಸುಮ್ಮನೆ ನೀವು ಫಿಂಗರ್ ನಿಂಗೆ ಟಚ್ ಮಾಡಿದ್ರೆ ಸಾಕು ಬೈಕ್ ಈಸ್ ಬಿಕಮಿಂಗ್ ಫುಲ್ ಸ್ಲೋ. ಅದು ಒಂದು ಅಡ್ವಾಂಟೇಜು ನಿಮಗೆ. ಈವನ್ ಬೈಟ್ ಆಗಲಿ ನಿಮ್ಗೆ ಸ್ಟಾಪಿಂಗ್ ಪವರ್ ಆಗಲಿ ಇಟ್ಸ್ ವೆರಿ ಗುಡ್. ಒನ್ ಆಫ್ ದಿ ಬೆಸ್ಟ್ ಬ್ರೇಕ್ಸ್ ಇನ್ KTM ಅಡ್ವೆಂಚರ್ 390 R ಇದೆ. ಆ್ಯಂಡ್ 2025 2024 ನಿಮಗೆ 2 ಮಾಡೆಲ್ ತೋರಿಸಿರ್ತೀನಿ ನಾನು. ಅದರಲ್ಲಿ ಏನು ಕಂಪ್ಯಾರಿಸನ್ ನಾನು ಮಾಡ್ತಿದ್ದೆ ಅಂದರೆ ವಿಂಡ್ ಶೀಲ್ಡ್. ಸೊ ವಿಂಡ್ ಶೀಲ್ಡು ನಿಮಗೆ ಹಳೆ ಬೈಕಲ್ಲಿ ಬಂದು ಫುಲ್ ಆನ್ ಫೇಸಲ್ಲೇ ಇರೋದು ಗಾಳಿ. ಸೊ ಯಾವುದೋ ಒಂದು ನೇಕೆಡ್ ಬೈಕ್ ಸೋರ್ಸ್ ಆಫ್ ಫೀಲಲ್ಲೇ ಇದ್ರಿ. ಬಟ್ ದಿಸ್ ಇಸ್ ಮಚ್ ಗುಡ್ ಲುಕ್ಕಿಂಗ್. ಆ್ಯಂಡ್ ವಿಂಡ್ಶೀಲ್ಡ್ ಬಂದು ನಾನು ನಿಮ್ಗೆ ಇವಾಗ ಈ ಥರ ಕಾರ್ಗೆ ಹತ್ರ ಈ ಥರ ನನ್ನ ಗಾಡಿ ನಿಲ್ಲಿಸಿದ್ರೆ ಐ ಸ್ಟಿಲ್ ನೋ ವೇರ್ ಮೈ ಬೈಕ್ಸ್ ಫ್ರಂಟ್ ವೀಲ್ ಇಸ್, ಫ್ರಂಟ್ ಎಡ್ಜ್ ಏನಿದೆಯೋ ಅದು ನನಗೆ ಗೊತ್ತಾಗುತ್ತೆ. ಆ ಅಡ್ವೆಂಚರ್ ಬೈಕಲ್ಲಿ ಅದು ನನಗೆ ಕಾಣಿಸ್ತಿಲ್ಲ, ವಿಂಡ್ಶೀಲ್ಡ್ ಟಾಲ್ ಆಗಿರೋದ್ರಿಂದ. ಸೊ ನೀವೇನಾದರೂ ಅಡ್ವೆಂಚರ್ಗೆ ಹೋದಾಗ ಇಟ್ ವಿಲ್ ಬಿ ಲೈಕ್ ಎ ರೆಗ್ಯುಲರ್ ಕ್ಲೀನಿಂಗ್. ನೀವು ವಿಂಡ್ಶೀಲ್ಡ್ನ ರೆಗ್ಯುಲರ್ ಇಂಟರ್ವೆಲ್ಸಿಗೆ ನೀವು ನಿಲ್ಲಿಸಿ. ಸೊ ಓವರ್ ದ ಟೈಮ್ ಏನಾಗುತ್ತೆ ಅಂದರೆ ಮಣ್ಣು ಇರುತ್ತೆ, ನಾವು ಅದನ್ನು ಒರೆಸ್ತೀವಿ. ಸೊ ಆವಾಗ ಸ್ವಾಲ್ ಮಾರ್ಕ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಆ ಗ್ಲಾಸ್ ಮೇಲೆ. ಸೊ ಎನಿ ಬೈಕ್ ಸ್ವಾಲ್ ಮಾರ್ಕ್ಸ್ ಅನ್ನೋದು ಡೆಫಿನೆಟಾಗಿ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಆ ಸ್ವಾಲ್ ಮಾರ್ಕ್ಸ್ ಒಂದ್ಸಲಿ ಕ್ರಿಯೇಟ್ ಆದಮೇಲೆ ಏನಾಗುತ್ತೆ ಅಂದರೆ ನಿಮ್ಗೆ ಅಷ್ಟು ವಿಸಿಬಿಲಿಟಿ ಇರೋಲ್ಲ ಫ್ರಂಟಲ್ಲಿ ಓವರ್ ದ ಟೈಮ್. ನಿಮ್ಗೆ ಅವಾಗ ಫ್ರಂಟ್ ವೀಲು ಎಸ್ಪೆಷಲಿ ಇದು ಬೇರೆ ಮೂಗು ಬೇರೆ ಇಷ್ಟು ಉದ್ದ ಕೊಟ್ಟಿದ್ದಾರಲ್ವಾ, ಏನಾದರೆ ಅದು ನಿಮಗೆ ಫ್ರಂಟಲ್ಲಿ ಅಷ್ಟು ಉದ್ದ ಇದ್ದರೆ ನಿಮ್ಗೆ ಕಾಣಿಸಲ್ಲ. ನೀವು ರೆಗ್ಯುಲರಾಗಿ ಟಚ್ ಮಾಡೋದು ಈ ಥರ ಸಿನಾರಿಯಸ್ ಇರುತ್ತೆ ರೆಗ್ಯುಲರ್ ಟ್ರಾಫಿಕ್ ಬಂಪರ್ ಟು ಬಂಪರ್ ಓಡಿಸ್ತೀರಾ ಅಂದರೆ. ಆ್ಯಂಡ್ ನಿಮಗೆ ವೈಡ್ ಹ್ಯಾಂಡ್ಲ್ ಬಾರ್ ಕೊಟ್ಟಿದ್ದಾರೆ, ದಟ್ ಈಸ್ ವೆರಿ ಗುಡ್. ಆ್ಯಂಡ್ ನನಗೆ ರೈಡಿಂಗ್ ಟ್ರಯಾಂಗಲ್ ನನ್ನ ಹೈಟಿಗೆ ಪರ್ಫೆಕ್ಟಾಗಿ ಸಾರ್ಟ್ ಆಗಿತ್ತು. ಯಾವುದೇ ಅಂತ ಡಿಸ್ಕಂಫರ್ಟ್ ಇರಲಿಲ್ಲ ನನಗೆ. ತುಂಬ ಚೆನ್ನಾಗಿ ಗಾಡಿ ನನ್ನ ಫುಲ್ಲಾಗಿ ಅಕಾಮಿಡೇಟ್ ಮಾಡಿತ್ತು ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ಈಸ್ ವೆರಿ ಗುಡ್. ಸೊ ಸಡನ್ನಾಗಿ ನಿಂತ್ಕೋಬೇಕು, ಇವಾಗ ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಪೀಡ್ ಬ್ರೇಕರ್ ಬಂತು, ಇಲ್ಲಾಂದರೆ ಪಾಟೋಲ್ ಬಂತು ಅಂದರೆ ಸಡನ್ನಾಗಿ ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ದೇರ್ ಈಸ್ ಎನಫ್ ಪ್ರಾವಿಷನ್ ಆಫ್ ದಟ್. ಆ್ಯಂಡ್ ನಿಮ್ಗೆ ಅದು ಏನಕ್ಕೆ ಅದು ಇಂಪಾರ್ಟೆಂಟು ಅಂದರೆ ಆ್ಯಸ್ ಎ ಅಡ್ವೆಂಚರ್ ಬೈಕ್ ನೀವು ಒಂದು ಕಲ್ಲನ್ನ ನೀವು ನೋಡಿದ ತಕ್ಷಣ ಯು ವಿಲ್ ಫೀಲ್ ದಟ್ ಹೈ ಅಡ್ವೆಂಚರ್ ಬೈಕ್ ಇದೆಯಲ್ವಾ ಅದನ್ನು ಜಂಪ್ ಮಾಡಿಸೋಣ ಆ ಥರ ಫೀಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನಿಮಗೆ. ಆ ಫೀಲ್ ಕ್ರಿಯೇಟ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಯು ವಿಲ್ ಸಿಂಪ್ಲಿ ಪುಟ್ ದ ಬೈಕ್ ಇನ್ ಟು ದಟ್ ದಿಸ್ ಥಿಂಗ್. ಸೊ ಆವಾಗ ನಿಮಗೆ ಬೈಕ್ ಬಂದು ಎನಫ್ ಕೇಪಬಲ್ ಇರಬೇಕು ಬೈಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಸಸ್ಪೆನ್ಷನ್ ಫ್ರಂಟ್ ಈಸ್ ವೆರಿ ಗುಡ್. ಆ್ಯಂಡ್ ಬ್ಯಾಕ್ ಬಂದು ನನಗೆ ಯಾಕೋ ಇಟ್ ಇಸ್ ಸ್ಟಿಲ್ ಸ್ಟಿಫರ್ ಅಂತ ಅನಿಸ್ತಿದೆ. ಬಟ್ ಐ ಶುಡ್ ನಾಟ್ ಕಂಪ್ಲೇಂಟ್ ಅಬೌಟ್ ದಟ್ ಬಿಕಾಸ್ ಅದು ಬಂದು ಅಡ್ಜಸ್ಟಬಲ್ ಸಸ್ಪೆನ್ಷನ್ನು. ಸೊ ಅದು ನಾವು ತಕ್ಕನಂಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಐ ಥಿಂಕ್ ದಟ್ ವಿಲ್ ಬಿ ಫೈನ್. ಸೊ ಸಸ್ಪೆನ್ಷನಲ್ಲಿ ನನಗೇನೂ ಕಂಪ್ಲೇಂಟ್ಸ್ ಇಲ್ಲ. ಬ್ರೇಕ್ಸ್ ಆರ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಇಂಜನ್ ನಿಮಗೆ ಪವರ್ ಡೆಲಿವರಿ ಅನ್ನೋದು ಇಸ್ ವೆರಿ ಗುಡ್. ಸೊ ಅಂಡರ್ 4000 RPM ಇಟ್ಸ್ ಬಿಹೇವಿಂಗ್ ಗುಡ್. ಆ್ಯಂಡ್ ಅಬೌವ್ 6000 RPM ನಿಮಗೆ ಆ ಪಂಚ್ ಅನ್ನೋದು, ಆ KTM ವೈ ಇಟ್ ಇಸ್ KTM ಅನ್ನೋದು ನಿಮ್ಗೆ ಅದರಲ್ಲಿ ಗೊತ್ತಾಗೋಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಥಿಂಕ್ ಐ ಶುಡ್ ಸಿ ಇಸ್ ಏನಂತೀರಾ ದಟ್ ವೈಬ್ರೇಷನ್.
ಸೊ ವೈಬ್ರೇಷನ್ ಬಂದು ತುಂಬ ವೆಲ್ ಕಂಟೆಂಟ್ ಆಗಿದೆ. ನನಗೆ ಮಿರರಲ್ಲಿ ಬಂದು ಅಷ್ಟು ವೈಬ್ರೇಷನ್ ಇರಲಿಲ್ಲ. ಆ್ಯಂಡ್ ನನಗೆ ಕೈಯಲ್ಲಿ ಕೂಡ ನನಗೇನು ಗ್ರಿಪ್ಸ್ ಇದೆಯೋ ಗ್ರಿಪ್ಪಲ್ಲಿ ಕೂಡ ನಾನು ಬೇರ್ ಹ್ಯಾಂಡ್ಸಲ್ಲಿ ಗಾಡಿ ಓಡಿಸಿದ್ನಲ್ಲ ಫೀಲ್ ಆಫ್ ಎಷ್ಟು ವೈಬ್ರೇಷನ್ ಇದೆ ಹ್ಯಾಂಡ್ಲ್ ಬಾರಲ್ಲಿ ಅಂತ ಎಲ್ಲ ಫೀಲ್ ಆಗೋಕ್ಕೆ. ಅದೇನು ನಕಲ್ ಗಾಡ್ಸ್ ಇತ್ತೋ ಅದರಲ್ಲಿ ಜಾಸ್ತಿ ವೈಬ್ರೇಷನ್ ಇತ್ತು, ಬಟ್ ನನಗೆ ಹ್ಯಾಂಡ್ಲ್ ಬಾರಿಗೆ ಅದು ಪಾಸ್ ಆಗ್ತಿರಲಿಲ್ಲ. ಸೊ ಹಳೆ ಬೈಕಲ್ಲಿ ಏನಾಗೋದಂದರೆ ಫುಲ್ ಹ್ಯಾಂಡ್ಲಲ್ಲಿ ನಿಮಗೆ ವೈಬ್ರೇಷನ್ ಇರೋದು. ಫುಲ್ ಆ್ಯಕ್ಸ್ಲೇಟರ್ ಮಾಡಬೇಕಾದ್ರೆ ಬರ್ರ ಅಂತ ಪಿಸ್ಟನ್ ಪವರ್ ಸ್ಟ್ರೋಕಲ್ಲಿ ನಿಮ್ಗೆ ವೈಬ್ರೇಷನ್ ಫೀಲ್ ಆಗ್ತಿತ್ತು ಅದು ಹ್ಯಾಂಡ್ಲ್ ಬಾರಲ್ಲಿ. ಆ್ಯಂಡ್ ಈ ಬೈಕಲ್ಲಿ ಅದು ತುಂಬ ಒಂದು ಸ್ವಲ್ಪ ವೆಲ್ ಸಾರ್ಟ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಫುಟ್ ಪೆಕ್ಸಲ್ಲಿ ಕೂಡ ನಿಮಗೆ ರಬ್ಬರ್ ಬಂದು ತುಂಬ ತಿಕ್ಕಾಗಿ ಹಾಕಿದ್ದಾರೆ, ಬಟ್ ಸ್ಟಿಲ್ ವೈಬ್ರೇಷನ್ ಇದೆ ಗಾಡೀಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಅದರಲ್ಲಿ ಡ್ಯುವಲ್ ಸ್ಪೋರ್ಟ್ ಬೈಕ್ ಥರ ಇರುತ್ತಲ್ವ, ಸೊ ನೀವು ಅದು ರಬ್ಬರ್ ರಿಮೂವ್ ಮಾಡ್ಬೋದು. ರಬ್ಬರ್ ರಿಮೂವ್ ಮಾಡಿದ್ರೆ ಅಬ್ಸಲ್ಯೂಟ್ ವೈಬ್ರೇಷನ್ ಜಾಸ್ತಿ ಆಗೋಗುತ್ತೆ. ಸೊ ಆದಷ್ಟು ಡ್ಯಾಂಪನ್ ಮಾಡಬೇಕು ಆ ವೈಬ್ರೇಷನ್ ಅನ್ನೋದನ್ನು ಅವ್ರು ರಬ್ಬರ್ ಬಂದು ತುಂಬ ತಿಕ್ಕ ಹಾಕಿದ್ದಾರೆ. ಆ್ಯಂಡ್ ವೈಬ್ರೇಷನ್ ಬಂದು ನನಗೆ ಲೆಫ್ಟ್ ಲೆಗಲ್ಲಿ ಜಾಸ್ತಿ ಫೀಲ್ ಆಗ್ತಿತ್ತು. ಸೊ ಲೆಫ್ಟ್ ಲೆಗಲ್ಲಿ ಜಾಸ್ತಿ ವೈಬ್ರೇಷನ್ ಇದೆ, ರೈಟ್ ಲೆಗಲ್ಲಿ ಓಕೆ. ಐ ಡೋಂಟ್ ನೋ ವೆದರ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ದಟ್ ಚೈನ್ ಸೈಡ್ ಆರ್ ಸಮಥಿಂಗ್, ಬಟ್ ನನಗೆ ಲೆಫ್ಟ್ ಫುಟ್ ಪೇಗಲ್ಲಿ ವೈಬ್ರೇಷನ್ ಜಾಸ್ತಿ ಇತ್ತು. ಆ್ಯಂಡ್ ಟಾಕಿಂಗ್ ಅಬೌಟ್ ದ ಬಿಲ್ಡ್ ಕ್ವಾಲಿಟಿ ಬಂದು ಇಟ್ಸ್ ನಾಟ್ ಲೈಕ್ ಫೆಂಟಾಸ್ಟಿಕ್, ತುಂಬ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ. ನಿಮ್ಗೆ ಯಾವುದೇ ಅಂತ ಪಾಯಿಂಟ್ ಔಟ್ ಮಾಡೋ ಥರ ಏನೂ ಇಲ್ಲ, ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ಲಾಸ್ಟಿಕ್ಸಿಂದ ಎಂಡ್ಸ್ ತುಂಬ ಎಡ್ಜಲ್ ಪ್ಲಾಸ್ಟಿಕ್ಸ್ ಇದೆಯಲ್ಲ, ಅಂದರೆ ಇವಾಗ ಟೈರ್ ಹತ್ರ ಇರೋ ಇದಾಗಿರಲಿ, ಆ ಸೀಲ್ ಕವರ್ ಇದೆಯಲ್ಲ ನಿಮಗೆ ಸಸ್ಪೆನ್ಷನ್ ಕವರ್ ಆಗೋದು, ಆ ಕವರ್ ಆಗಿರಲಿ ಅಥವಾ ನಿಮಗೆ ಹಿಂದೆಗಡೆ ಲೈಟ್ ಆಗಿರಲಿ, ಸೊ ದಟ್ ಕುಡ್ ಹ್ಯಾವ್ ಬೀನ್ ಮಚ್ ಬೆಟರ್. ಏನಕ್ಕಂದರೆ ಲೈಟ್ನೆಲ್ಲ ಹಿಂಗೆ ಟಚ್ ಮಾಡ್ಬೇಕಾದ್ರೆ ಇಟ್ ಈಸ್ ಹ್ಯಾವಿಂಗ್ ಎ ಪ್ಲೇ, ಆ್ಯಂಡ್ ಎಡ್ಜಲ್ಲಿ ಕೂಡ ಪ್ಲಾಸ್ಟಿಕ್ದು ಮೂಮೆಂಟ್ ಇದೆ. ಸೊ ದಟ್ಸ್ ಲೈಕ್ ಗಿವಿಂಗ್ ದ ಕ್ವಾಲಿಟಿ ಅಶ್ಯೂರೆನ್ಸ್ ಫಾರ್ ಯುವರ್ ಕಸ್ಟಮರ್ಸ್. ನಿಮ್ಗೆ ಅದೇನೋ ನೀವು ಒಂದು ಫಾರ್ ಎಕ್ಸಾಂಪಲ್ ಗಲೀಜಾಗಿರುತ್ತೆ ಗಾಡಿ, ನೀವು ಒರೆಸ್ಬೇಕಾದ್ರೆ ಅದೊಂದು ಸ್ವಲ್ಪ ಶೇಕ್ ಆಗ್ತೀರ, ನಿಮ್ಗೆ ಇಟ್ ವಿಲ್ ನಾಟ್ ಫೀಲ್ ಗುಡ್. ನೀವು ಒಂದು 4,80,000 ಕೊಟ್ಟು ಗಾಡಿ ತೊಗೋತೀರಲ್ವಾ, ಸೊ 4,80,000 ಅದು ದಟ್ ಕುಡ್ ಹ್ಯಾವ್ ಬೀನ್ ಇಂಪ್ರೂವ್ಡ್ ಮಚ್ ಮೋರ್. ಬಟ್ ನಿಮ್ಗೆ ಅವರು ದಟ್ ಈಸ್ ಒನ್ ಪಾಯಿಂಟ್ ಅಷ್ಟೇ, ಅದೇನು ನಿಮ್ಗೆ ಆಬ್ಸಲ್ಯೂಟ್ ಡೀಲ್ ಬ್ರೇಕರ್ ಏನಲ್ಲ. ಬಟ್ ಒನ್ ಮೋರ್ ಪಾಯಿಂಟ್ ಏನು ಅಂದರೆ ನಿಮಗೆ ಫ್ಲೂ ಆಫ್ ಎಲೆಕ್ಟ್ರಾನಿಕ್ಸ್ ಇದೆ ಅದರಲ್ಲಿ. ನಿಮಗೆ ಈ ಎಲೆಕ್ಟ್ರಾನಿಕ್ ಪಾರ್ಟ್ ನನಗೆ ಮಿಸ್ಸಿಂಗ್ ಇದೆ ಅಂತ ಏನೂ ಅನಿಸಲ್ಲ. ಐ ಡೋಂಟ್ ನೋ ವೆದರ್ ದೇ ವಿಲ್ ಬ್ರಿಂಗ್ ಅದು ಸಬ್ಸ್ಕ್ರಿಪ್ಷನ್ ಬೇಸಿಸಲ್ಲಿ ತೊಗೊಂಬಂದರೆ ದಟ್ ಈಸ್ ರಿಯಲಿ ಬ್ಯಾಡ್ ಆಫ್ KTM. ಯಾಕಂದರೆ ನೀವು ಆ ಫ್ಯೂಚರಿಗೆ ನೀವು ಪೇ ಮಾಡ್ತಿದ್ದೀರಾ, ಬಟ್ ನಿಮ್ಗೆ ಆ ಫ್ಯೂಚರ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ಎನೇಬಲ್ ಮಾಡ್ತಾರೆ ಅಂದರೆ ದಟ್ ಈಸ್ ರಿಯಲಿ ಬ್ಯಾಡ್. ಅದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅನ್ನೋದು ಯಾವುದೇ ಬೈಕಲ್ಲಿ ಎಕ್ಸಿಸ್ಟ್ ಆಗಬಾರ್ದು ನನ್ನ ಪ್ರಕಾರ. ಅದು ಎಕ್ಸಿಸ್ಟ್ ಆದರೆ ದಟ್ ಈಸ್ ರಿಯಲಿ ಅನಾಯಿಂಗ್. ನೀವು ತಿಂಗಳು ಒಳ್ಳೆ ಸಿಮ್ನ ರೀಚಾರ್ಜ್ ಮಾಡ್ದಂಗೆ ಗಾಡಿಗೆ ನೀವು ಪೇಮೆಂಟ್ ಮಾಡೋ ಥರ ಇರುತ್ತೆ. ಸೊ ನಿಮ್ಗೆ ಆ ಫ್ಯೂಚರ್ ಆಲ್ರೆಡಿ ಇದೆ, ನೀವು ಅದು ಶೋರೂಮ್ ಪ್ರೈಸಲ್ಲಿ ನೀವು ಕೊಡ್ತಿದ್ದೀರ ಅವರಿಗೆ, ಬಟ್ ನಿಮ್ಗೆ ಆ ಫ್ಯೂಚರ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಒಂದು 5,000 ಕಿಲೋಮೀಟ್ರ್ ಆದಮೇಲೆ ಅದು ತೆಗೆದುಬಿಡ್ತಾರೆ. ಸೊ ಈ ಥರ ರಬ್ಬಿಷ್ ಪಾರ್ಟ್ಸ್ ಎಲ್ಲ ಅದನ್ನು ರಿಮೂವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಓನರ್ಶಿಪ್ ಎಕ್ಸ್ಪೀರಿಯನ್ಸಲ್ಲಿ. ಆ್ಯಂಡ್ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ಆರ್ ಅಡ್ಜಸ್ಟಬಲ್. ಸೊ 43 mm ಫೋರ್ಕ್ಸ್ ಕೊಟ್ಟಿದ್ದಾರೆ ನಿಮಗೆ, ಇಟ್ ಈಸ್ ಫ್ರಮ್ WP. ಸೊ ಸ್ಟಾರ್ಟಿಂಗಿಂದನೂ ಅಷ್ಟೇ ನಿಮ್ಗೆ WP ಸಸ್ಪೆನ್ಷನ್ನೇ ಸ್ಟಾರ್ಟಿಂಗಿಂದನೂ ಬರ್ತಿದೆ. ಸೊ ಲಾಟ್ ಆಫ್ ಗೋಯಿಂಗ್ ಆನ್. ಸೊ ಅಷ್ಟೇ, ನನಗೆ ಈ ಬೈಕಲ್ಲಿ ಏನೇನು ಫೀಲ್ ಆಗಿತ್ತು ಐ ಹ್ಯಾವ್ ಸೆಡ್ ಇಟ್. ನನ್ನ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ ಬೈಕಲ್ಲಿ ಅದು ಕೂಡ ಹೇಳ್ಬಿಟ್ಟಿದ್ದೀನಿ. ಆ್ಯಂಡ್ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಕಮೆಂಟ್ ಆ್ಯಂಡ್ ತಿಳಿಸಿ ಗಾಡಿ ನಿಮಗೆ ಈ ವಿಡಿಯೋ ನಿಮ್ಮ ಗಾಡಿ ಬಗ್ಗೆ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟಿದೆಯಾ ಇಲ್ವಾ ಅಂತ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್, ಬಾಯ್. ಸೊ KTM ಏನಕ್ಕೆ ಬ್ಯಾಂಕ್ರಪ್ಸಿ ಆಗಿದೆ ಅಂದರೆ KTM ಬಂದು ತುಂಬ ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದಾರೆ. ದೇ ಆರ್ ಇಂಟು ಸೈಕಲ್ ಬಿಸ್ನೆಸ್ಸಲ್ಲಿದ್ದಾರೆ ಆ್ಯಂಡ್ ರೇಸಿಂಗ್, ಇದಕ್ಕೆಲ್ಲ ಅವ್ರಿಗೆ ಫಂಡಿಂಗ್ ಬೇಕಾಗಿದೆ. ಸೊ ಫಂಡ್ ಮಾಡೋದಕ್ಕೆ ಏನು ಮಾಡಿದ್ದಾರೆ, ಲೋನ್ಸ್ ತೊಗೊಂಡು ಎಲ್ಲ, ಅಂದರೆ ಇವ್ರಿಗೆ ಒಂದು 10 ಲಕ್ಷ ಕಾಸಿದ್ರೆ 10 ಲಕ್ಷದಲ್ಲಿ ಇವ್ರು ಬರೀ ಒಂದು 2-3 ಲಕ್ಷ ಪ್ರಾಫಿಟ್ ಮಾಡ್ತಿದ್ದಾರೆ. ಸೊ 10 ಲಕ್ಷ ಪ್ರಾಫಿಟ್ ಮಾಡಬೇಕಾಗಿರೋ ಕಂಪ್ನಿ ಬಂದು 2-3 ಲಕ್ಷ ಪ್ರಾಫಿಟ್ ಮಾಡ್ತಿದೆ ಅಲ್ವಾ. ಸೊ ಆ ಥರ ಏನಾಗುತ್ತೆ, ಅವ್ರು ಪ್ರಾಫಿಟಬಲ್ ಬಿಸ್ನೆಸ್ ಆಗಿರಲ್ಲ. ಸೊ ಅವಾಗ ಏನು ಮಾಡುತ್ತೆ, ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಏನಾಗಿದ್ದಾರೆ, ಸೊ KTMಲ್ಲಿ ಬಂದು ತುಂಬ ಜಾಸ್ತಿ ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. ಸೊ ಹೆಂಗೆ ಅಂದರೆ ಇವಾಗ ಇನ್ವೆಸ್ಟರ್ಸ್ ಯಾರು ಇರ್ತಾರೋ ಒಂದು ಕಂಪ್ನಿಗೆ ಒಂದು 15 ಜನ 20 ಜನ ಮ್ಯಾಸಿವ್ ಇನ್ವೆಸ್ಟರ್ಸ್ ಇರ್ತಾರೆ. ಸೊ KTM ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು 400-500 ಜನ ಇನ್ವೆಸ್ಟರ್ಸು ಒಂದು ಕಂಪ್ನಿಲಿದ್ದಾರೆ. ಸೊ ಅಷ್ಟು ಜನನು ಕನ್ವಿನ್ಸ್ ಮಾಡಬೇಕು ಅಂದರೆ ದೇ ಶುಡ್ ಹ್ಯಾವ್ ಲಾಟ್ ಆಫ್ ಕನ್ವಿನ್ಸಿಂಗ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸೊ ಇವಾಗ
ಕೆ ಟಿ ಎಮ್ ಇಸ್ ರೆಡಿ ಟು ಸೆಲ್ ದೇರ್ ಪ್ಲ್ಯಾಂಟ್ ಇನ್ ಆಸ್ಟ್ರಿಯಾ. ಅದು ಆ ವೀಡಿಯೋಸ್ ಎಲ್ಲ ನೀವು ನೋಡಿರ್ಬೋದು. ಆ್ಯಂಡ್ ಸ್ವಲ್ಪ ದಿವಸ ಮುಂಚೆ ಅಗೇನ್ ದೇ ರಿಲೀಸ್ಡ್ ಒನ್ ಮೋರ್ ವೀಡಿಯೋ, ಆಸ್ಟ್ರಿಯಲ್ಲಿ ಆ ಪ್ಲ್ಯಾಂಟ್ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀವಿ ಅಂತ. ಸೊ ಐ ಡೋಂಟ್ ನೋ ವಾಟ್ ಹ್ಯಾಸ್ ಗಾನ್ ಥ್ರೂ ಇಂಟರ್ನಲ್ಸ್. ಆ್ಯಂಡ್ ಕೆ ಟಿ ಎಮ್ ವಿಲ್ ನಾಟ್ ಇಷ್ಟು ಬೇಗ ಕೆ ಟಿ ಎಮ್ ಅಂದರೆ ನಿಮಗೇನು ಕೆ ಟಿ ಎಮ್ ಬೇಗ ಡಿಸ್ಕಂಟಿನ್ಯೂ ಆಗೋಲ್ಲ. ಆಫ್ಕೋರ್ಸ್ ನಿಮ್ಗೆ ಇಂಡಿಯಾದಲ್ಲಿ ಬಂದು ಬಜಾಜ್ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ, ಸೊ ಬಜಾಜ್ ಕೈಯಲ್ಲೇ ಎಲ್ಲ ನಿಮಗೆ ಹಾರ್ಡ್ವೇರ್ ಪಾರ್ಟ್ಸ್ ಅನ್ನೋದಿರುತ್ತಲ್ವ, ಸೊ ನಿಮಗೆ ಪಾರ್ಟ್ ಅವೈಲಬಿಲಿಟಿ ಆಗಲಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಬಜಾಜ್ ಬಂದು ದೇ ಆರ್ ವೆರಿ ಗುಡ್ ವಿತ್ ಆಫ್ಟರ್ ಮಾರ್ಕೆಟ್ ಸಪೋರ್ಟ್. ಏನಂದರೆ ನೀವು ಎಲ್ಲಿ ಬೇಕಾದ್ರೂ ಸಿಗುತ್ತೆ ಪಾರ್ಟ್ಸು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಬ್ರೇಕ್ ಪ್ಯಾಡ್ಸ್ ಆಗಿರಲಿ, ಚೈನ್ ಸ್ಪ್ರಾಕೆಟ್ಸ್, ಲೀವರ್ಸ್, ನೀವು ಒಂದ್ಸಲಿ ಗಾಡಿ ಏನಾದರೂ ಟಿಪ್ ಆಯಿತು ಅಂದರೆ ಆ ಸೈಡಲ್ಲಿರೋ ಫೇರಿಂಗ್ ಪಾರ್ಟ್ಸು, ಸೊ ಈ ಥರದ್ದೆಲ್ಲ ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ. ವೇರಾಸ್ ನಿಮಗೆ ಕೆ ಟಿ ಎಮ್ ಸಪ್ರೇಟಾಗಿದ್ದಿದ್ರೆ ಇದು ತುಂಬ ಕಷ್ಟ ಆಗಿಬಿಡೋದು ಇಂಡಿಯಾದಲ್ಲಿ. ಸಿನ್ಸ್ ದೇ ಆರ್ ಇನ್ ಟೈ ಅಪ್ ವಿತ್ ಬಜಾಜ್, ದಟ್ ಈಸ್ ಮಚ್ ಈಸಿಯರ್. ಆ್ಯಂಡ್ ನೀವು ಆ್ಯಸ್ ಎ ಓನರ್ ನೀವೇನು ಬಂದು ಚಿಂತೆ ಮಾಡೋದು ಬೇಕಾಗಿಲ್ಲ. ಏನಕ್ಕಂದರೆ ಬಜಾಜ್ ಸಪೋರ್ಟ್ ಇರೋದ್ರಿಂದ ಯು ಕ್ಯಾನ್ ಸ್ಟಿಲ್ ಕಾನ್ಫಿಡೆಂಟ್ಲಿ ಓನ್ ದಿಸ್ ಬೈಕ್. ಸೊ ಹಾಗಾಗಿ ನೀವು ಆ ವೀಡಿಯೋಸು ಇಂಟರ್ನ್ಯಾಷನಲ್ ಮೀಡಿಯಲ್ಲಿ ಬಂದು ನಿಮಗೆ ತುಂಬ ವೀಡಿಯೋಸ್ ಓಡಾಡ್ತಿರುತ್ತೆ, ಕೆ ಟಿ ಎಮ್ ಶಟ್ ಡೌನ್ ಆಗುತ್ತಾ, ಇಲ್ಲಾಂದರೆ ಕೆ ಟಿ ಎಮ್ ಎಂಡ್ ಆಗೋ ಚಾನ್ಸಸ್ ಇದೆಯಾ ಅಂತ. ನೋ ವೇ. ಇನ್ನೂ ಟಾಕಿಂಗಲ್ಲಿ ಕೂಡ ಇದೆ. ಬಿ ಎಮ್ ಡಬ್ಲ್ಯೂ, ಬಜಾಜ್, ಲಾಟ್ ಆಫ್ ಅದರ್ ಮ್ಯಾನುಫ್ಯಾಕ್ಚರ್ಸ್ ಆರ್ ರೆಡಿ ಟು ಬೈ. ಬಟ್ ಅವ್ರು ಏನಂದರೆ ಅವರು ಆಸ್ಟ್ರಿಯಾ ಡಿ ಎನ್ ಎ ಮೇಂಟೈನ್ ಮಾಡೋದಕ್ಕೆ ದೇ ಆರ್ ಸ್ಟಿಲ್ ಸ್ಟಿಕ್ಕಿಂಗ್ ಟು ವಾಟ್ ದೇ ಹ್ಯಾವ್ ಇನ್ ದ ಆಸ್ಟ್ರಿಯಾ. ಸೊ ಇದು ಯಾವಾಗಲೂ ಆರೆಂಜ್ ಬಂದು ಇಟ್ ವಿಲ್ ಆಲ್ವೇಸ್ ಗಿವ್ ಯು ಥ್ರಿಲ್. ನೀವು ಯಾವುದೇ ಬೈಕ್ ತೊಗೊಳ್ಳಿ, ಯಾವುದೇ ಸೆಗ್ಮೆಂಟಲ್ಲಿ ತೊಗೊಳ್ಳಿ ಬೈಕ್, ನೀವು ಅವರು ಎಲ್ಲ ಬೈಕು ಆ ಸೆಗ್ಮೆಂಟಲ್ಲಿ ಒಂದು ಪವರ್ ಪ್ಯಾಕ್ಡ್ ಬೈಕಾಗೇ ಇರುತ್ತೆ. ಸೊ 250 ತೊಗೊಳ್ಳಿ, 390 ಇದೆ. 390 ಇಸ್ ಎ ಲೀಡರ್ ಇನ್ ದಟ್ ಸಿಂಗಲ್ ಸಿಲಿಂಡರ್ ಸೆಗ್ಮೆಂಟ್. ನೀವು 390ನ ಡಿಫೀಟ್ ಮಾಡೋ ಗಾಡಿನೇ ಇಲ್ಲ ಬೇರೆದು. ಸೊ ಆ ಥರ ಬೈಕ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ದೇ ಆರ್ ಹ್ಯಾವಿಂಗ್ ಲೈಕ್ ಗುಡ್ ಕಸ್ಟಮರ್ ಸಪೋರ್ಟ್. ಏನಂದರೆ ನೀವು ಇವಾಗ ಅಷ್ಟು ಜನ ನೀವು ಎಂಥೂಸಿಯಾಸ್ಟ್ನ ಬಿಲ್ಡ್ ಮಾಡಿದೆ ಆ್ಯಸ್ ಎ ಕಂಪ್ನಿ, ಸೊ ಅಷ್ಟು ಈಸಿಯಾಗಿ ಅದು ಲೆಟ್ ಡೌನ್ ಆಗೋಲ್ಲ. ಆ್ಯಂಡ್ ಅವರಿಗೆ ಮೇಯ್ನ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ, ಸೊ ಕೆ ಟಿ ಎಮ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಬೈಕ್ಸ್ ಬಂದು ಯೂರೋ 5 ಕಾಂಪ್ಲೇಂಟ್ ಇಲ್ಲ. ಸೊ ಆ ಬೈಕ್ಸು ತುಂಬ ಸ್ಟಾಕ್ ಆಗಿಬಿಟ್ಟಿದೆ ಇವಾಗ. ಸೊ ಅದು ಸೇಲ್ ಆಗಿದ್ರೇ ಅವ್ರಿಗೆ ಪ್ರಾಫಿಟ್ಸ್ ತೋರ್ಸೋಕ್ಕಾಗೋದು. ಸೊ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ, ಅವ್ರದ್ದೆಲ್ಲ ಸ್ಕ್ರೂಟಿನಿ ಮಾಡ್ತಿದ್ದಾರಲ್ವ ಇವಾಗ ರೀಸೆಂಟಾಗಿ. ಏನಕ್ಕಂದರೆ ಇವಾಗ ನೀವೇನಾದರೂ ಒಂದು ಕಂಪ್ನಿ ಲಾಸಲ್ಲಿದೆ ಅಂತ ತೋರಿಸಿದ್ರೆ ಅದು ನೀವು ಪಬ್ಲಿಕ್ ಸ್ಕ್ರೂಟಿನಿ ಮಾಡಿಸ್ತಾರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ, ಯುರೋಪಲ್ಲಾಗಲಿ ಯಾವುದೇ ದೇಶದಲ್ಲಾಗಲಿ. ಅದು ಪಬ್ಲಿಕ್ ಸ್ಕ್ರೂಟಿನಿಯಲ್ಲಿ ಇರೋದ್ರಿಂದ ನಿಮಗೆ ಅವ್ರು ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ, ಎಷ್ಟು ಲಾಸ್ ಮಾಡಿದ್ದಾರೆ ಅಂತ ನಿಮ್ಗೆ ಆನ್ಲೈನಲ್ಲೇ ಸಿಗುತ್ತೆ. ಸೊ ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಗೋ ಆ್ಯಂಡ್ ಚೆಕ್ ದಟ್ ಔಟ್. ಆ್ಯಂಡ್ ನೀವು ಗೊತ್ತಾಗುತ್ತೆ ಸೊ ಕಂಪ್ನಿ ಹೆಂಗೆ ಮೂವ್ ಆಗ್ತಿದೆ, ಸೊ ಫ್ಯೂಚರ್ ಆಫ್ ದ ಕಂಪ್ನಿ ಏನು ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆ್ಯಂಡ್ ದೀಸ್ ಪೀಪಲ್ ಹ್ಯಾವ್ ದಸ್ ಆಲ್ ದ ಇನ್ಸ್ಟಾಗ್ರಾಮ್ ಆ್ಯಂಡ್ ಅದೆಲ್ಲ ಇರುತ್ತೆ ನಿಮಗೆ. ಸೊ ಅವ್ರದ್ದು ಅದು ನೀವು ಫಾಲೋ ಮಾಡ್ತೀರಿ, ಯು ವಿಲ್ ಹ್ಯಾವ್ ಎ ಐಡಿಯಾ ಆಫ್ ಹೌ ದ ಕೆ ಟಿ ಎಮ್ ಇಸ್ ಗೋಯಿಂಗ್ ಟು ಬಿ ಇನ್ ಫ್ಯೂಚರ್.